ಭಾರ ಗುರು, ಇದಂತೂ ಹೋಲ್ಡ್ ಮಾಡಬೇಕಂದ್ರೆ ನಿಮಗೆ ಅದು ಫೀಲ್ ಆಗುತ್ತೆ. ಇದರ ವೆಯ್ಟ್ ಅಂತೂ, ಕ್ವಾಂಟಿಟಿ ನೀವೇ ನೋಡ್ತೀರ ಹೇಗೆ ಹಾಕಿ ಕೊಟ್ಟಿದ್ದಾರೆ ಅಂತ. ಬೆಸ್ಟು. ನಮಸ್ಕಾರ, ನಾನು ಶುಭ್ರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಬೆಂಗಳೂರು ಗೈಸ್. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದೀನಿ ಸುಮಾರು ದಿನಗಳ ನಂತರ. ಯಾವ ಲೊಕೇಶನ್ ಅಂದರೆ ನಾಗರಬಾವಿ ಮಾಲ್ಗಳ ಸರ್ವಿಸ್ ರೋಡ್. ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಸುಮ್ನಳ್ಳಿಯಿಂದ ಟುವರ್ಡ್ಸ್ ನಾಗರಬಾವಿ ಹೋಗ್ಬೇಕಾದ್ರೆ ಸರ್ವಿಸ್ ರೋಡು ನೆಕ್ಸಾ ಶೋರೂಮ್ ಆಪೋಸಿಟಲ್ಲೇ ಇರುವಂಥ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಗೈಸ್. ಜಸ್ಟ್ ಭಾನುವಾರ ಬೆಳಿಗ್ಗೆ 5:30 ಅರ್ಲಿ ಮಾರ್ನಿಂಗ್ ಬಿರಿಯಾನಿನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಸಿಂಪಲ್ ಐಟಮ್ಸು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು ಪ್ರತಿಯೊಂದುವೇ ಸೌದೆ ಒಲೆಯಲ್ಲಿ ರೆಡಿ ಮಾಡುವಂಥ ಒಂದು ಐಟಮ್ ಗೈಸ್. ಟೈಮಿಂಗ್ಸು ಬೆಳಿಗ್ಗೆ 5:30 ರಾತ್ರಿ 10 ಗಂಟೆ ಸರ್ವ್ ಮಾಡಿಕೊಂಡು ಬರ್ತಾಯಿಲ್ಲ. ವೀಕ್ ಡೇಸಲ್ಲಿ ಬೇಕಿತ್ತಂದರೆ ಮಧ್ಯಾಹ್ನ 12 ರಾತ್ರಿ 10:30 ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಬಟ್ ಬೇಸಿಕ್ ಆಗಿ ಸುಮಾರು ಜನ ಅಂಗಡಿ ಓಪನ್ ಮಾಡೋಕ್ಕೆ ಮುಂಚೆನೇ ಬಂದು ನಿಂತ್ಕೊಂಡು ಟ್ರೈ ಮಾಡೋದು ಸಂಡೇ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟ್ರೈ ಮಾಡೋದಕ್ಕೋಸ್ಕರ. ಸೊ ನಾವು ಅದಕ್ಕೋಸ್ಕರನೇ ಬಂದು ಹೋಗೋಣ, ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಕಮೆಂಟು ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ನಾವು ಆರ್ಡರ್ ಮಾಡಿದ ಐಟಮ್ ಬಂತು. ಲಿಮಿಟೆಡ್ ಐಟಮ್ ಹೇಳಿದ್ನಲ್ಲ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು, ನಾನು 3 ತೊಗೊಂಡಿದ್ದೀನಿ. ಫಸ್ಟ್ ಇಂಪ್ರೆಷನ್ ಏನು ಅನ್ಸುತ್ತೆ ಅಂದರೆ ಕ್ವಾಂಟಿಟಿ ಗೈಸ್, ಇಬ್ಬರು ತಿನ್ಬೋದು. ಬಿಕಾಸ್ ಒಂದು ದೊಡ್ಡ ಪ್ಲೇಟ್ಗಿನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತುಂಬಿಸು ಕೊಡ್ತಾರೆ ಅಂತ ಹೇಳ್ಬೋದು. ಮಟನ್ ಬಿರಿಯಾನಿ ಕಾಸ್ಟು 270, ಚಿಕನ್ ಬಿರಿಯಾನಿ ಕಾಸ್ಟ್ 130 ರುಪೀಸು. ಅದಾದಮೇಲೆ ಕಬಾಬ್ ಕಾಸ್ಟು 120 ರೂಪಾಯಿ. ಕೊಡೋ ಕಾಸ್ಗಂತೂ ವರ್ತ್ ಅಂತ ಹೇಳ್ತೀನಿ ಕ್ವಾಂಟಿಟಿ ವೈಸು. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಫಸ್ಟ್ ನಾವು ಮಟನಿಂದನೇ ಹೋಗ್ಬೋಣ. ಬಿಕಾಸ್ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿ ಒಂಥರ ಕ್ರೇಜು. ಹೇಗಿದೆ ಅಂತ ನೋಡಿ. ನಮಗಂತೂ ಸ್ಪೆಷಲ್ಲು 2 ನಲ್ಲಿ ಮೂಳೆ ಹಾಕ್ಕೊಟ್ಟಿದ್ದಾರೆ. ಓ ಮೈ ಗಾಡ್, ಬಿಸಿ 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 ಮಟನ್ದು ಲಿಟ್ರಲಿ ಕ್ಲೀನಾಗಿ ಕಾಣಿಸುತ್ತೆ. ಆ ಟೆಂಡರಿ ಮೀಟು ಜ್ಯೂಸಿಯಾಗಿದೆ ಅಂತಲೇ ಹೇಳ್ಬೋದು. ಫ್ರೆಶ್ ಮೀಟು, ಫುಲ್ಲು ಕಾನ್ಸಂಟ್ರೇಟೆಡ್ ಮಸಾಲ. ನನ್ನ ಕೈಯಲ್ಲಂತೂ ಇಷ್ಟು ಪೂರ್ತಿ ಖಾಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟಿದೆ. ಇಬ್ಬರು ತಿನ್ಬೋದು ನಾನು ತಿನ್ನೋರಂತಾಗಿದ್ರೆ. ಬಟ್ ಬೆಳಿಗ್ಗೆ ಚಳಿಗಂತೂ ಬಿಸಿ ಬಿಸಿಯಾಗಿ ಬಿರಿಯಾನಿ ತಿಂದರೆ ಏನೋ ಒಂಥರ ಕ್ರೇಜು. ಜನ ಬರೋದು ನೋಡಿನೇ ಗೊತ್ತಾಗೋಯ್ತು ಅಷ್ಟು ಇಷ್ಟಪಡ್ತಾರೆ ಅಂತ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಆಹಾ, ಕಾನ್ಸಂಟ್ರೇಟೆಡು ಫಸ್ಟ್ ಬೈಟು ತಿಂತಾ ಇರೋದು ಬೆಳಿಗ್ಗೆ ಲೈಟಾಗಿ ಒಂದು ಸ್ಪೈಸಿನೆಸ್ಸು, ಆ ಮಸಾಲ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಮಟನ್ ಇನ್ಫ್ಯೂಸೇಷನ್ ಅಂತೂ ಬೇಜಾನಿದೆ ಅಂತಲೇ ಹೇಳ್ತೀನಿ. ಬಿಕಾಸ್ ಒಂದೊಂದು ಕಡೆ ಬಿರಿಯಾನಿ ಮಾಡಿಬಿಟ್ಟು ಮಟನ್ ಸಪ್ರೇಟಾಗಿ ಹಾಕೋದು, ಚಿಕನ್ ಸಪ್ರೇಟಾಗಿ ಹಾಕೋದು ಮಾಡ್ತಾರೆ. ಬಟ್ ಇಲ್ಲಂತೂ ಮಟನ್ ಅಂದರೆ ಡೆಡಿಕೇಟೆಡ್ ಆಗಿ ಮಟನ್ ಬಿರಿಯಾನಿ, ಚಿಕನ್ ಅಂದರೆ ಡೆಡಿಕೇಟೆಡ್ ಆಗಿ ಚಿಕನ್ ಬಿರಿಯಾನಿ ಮಾಡಿ ಕೊಡುವಂಥದ್ದು. ಮಾಯ್ಸ್ಟ್ ಫ್ಲೇವರ್ ಬಿರಿಯಾನಿ, ಆ ಡ್ರೈನೆಸ್ ನಿಮಗೆ ಗೊತ್ತಾಗಲ್ಲ. ಮಾಯ್ಸ್ಟ್ ಇದ್ದಾಗ ಬಿರಿಯಾನಿ ಫ್ಲೇವರ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆಯ ಫ್ಲೇವರು, ಒಂದು ಬೆಸ್ಟ್ ಟೇಸ್ಟ್ ಅಂತ ಹೇಳ್ತೀನಿ. ಶೇರ್ವಾ ಕೊಡ್ತಾರೆ, ಅದಾದಮೇಲೆ ಮೊಸರು ಬಜ್ಜಿ ಕೊಡ್ತಾರೆ, ಒಳಗಿದ್ರೆ ಕೊಡ್ತಾರೆ. ಆಚೆ ತೊಗೊಬಂದು ತಿನ್ನೋಕ್ಕಾಗಿಲ್ಲ. ಮಟನ್ ಅಂತೂ ಪ್ರಾಪರಾಗಿ ಬೇಯಿಸ್ತಾರೆ. ಇಟ್ಸ್ ಸೋ ಫ್ರೆಶ್ ಮೀಟ್ ಗೈಸ್, ಟೆಂಡರಿ ಮೀಟ್ ಅಂತಲೇ ಹೇಳ್ತೀನಿ. ಒಂದು ಫ್ರೆಶ್ನೆಸ್ ಗೊತ್ತಾಗುತ್ತೆ ತಿನ್ನಬೇಕಾದ್ರಂತೂ. ಲಿಟ್ರಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಿಂದನೂ ನಾವು ಇಲ್ಲೇ ಇದ್ದೀವಿ. ಫುಲ್ ಆ್ಯಂಡ್ ಫುಲ್ಲು ಫ್ರೆಶ್ ಪ್ರೊಸೆಸ್ಸು, ಕ್ಲೀನಾಗಿ ಮಾಡ್ತಾರೆ ಅಂತ ಹೇಳ್ತೀನಿ. ಎಲ್ಲನೂ ಪ್ರಪೋರ್ಷನಾಗಿ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟೇ ಪ್ರಿಪೇರ್ ಮಾಡ್ಕೊಂಡು ಹಾಗೆ ಮಾಡುವಂಥದ್ದು. ಆಹಾ, ಬೆಸ್ಟ್ ಟೇಸ್ಟ್. ಲಿಟ್ರಿ ಮಟನ್ ಬಿರಿಯಾನಿ ಅಂತೂ ಫಿದಾ ಅಂತಲೇ ಹೇಳ್ತೀನಿ. ಬಟ್ ತಿಂತ ಸ್ವಲ್ಪ ಖಾರ ಜಾಸ್ತಿ ಗೊತ್ತಾಗ್ತಿದೆ ನನಗಂತೂ. ಪೀಸಸ್ಸು ಸಫಿಷಿಯೆಂಟಾಗಿ ಹಾಕ್ತಾರೆ. 270 ರುಪೀಸ್ಗೆ ವರ್ತ ಅಂತ ಕೇಳಿದ್ರೆ ಈ ಟೇಸ್ಟ್ಗಂತೂ ಪಕ್ಕ ಟು ಪಕ್ಕ ವರ್ತ ಅಂತಲೇ ಹೇಳ್ತೀನಿ. ಹಾಕೋ ಪೀಸ್ಗೂ ಕೊಡೋ ಕ್ವಾಲಿಟಿಗಂತೂ ವರ್ತು. ಬೆಸ್ಟು. ಇಟ್ಸ್ ಟೈಮ್ ಟು ಹ್ಯಾವ್ ದ ಕಬಾಬು. ಬಡ ಸೈಜ್ ಅಂತಲೇ ಹೇಳ್ಬೋದು ಪ್ರತಿಯೊಂದುವೇ. ಹೇಗಿದೆ ನೋಡಿ, ಮೈ ಗಾಡ್, ಸಾಫ್ಟ್ ಮೀಟು. ಮಸಾಲ ಹಾಕಿರೋದಕ್ಕಂತೂ ಕೊರುಮ್ ಅಂತ ಇದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಷ್ಟು ಕಬಾಬು,
ಜ್ಯೂಸಿ, ಜಸ್ಟ್ ಸ್ಟೀಮ್ ಮಾಡಿ ಆ ಮೀಟಲ್ಲಿರುವಂಥ ಜ್ಯೂಸ್ ಔಟ್ ಆಗುತ್ತೆ. ಅದ್ರ ಜೊತೆಗೆ ಮಸಾಲ ಟೇಸ್ಟು, ಕ್ರಿಸ್ಪಿ ಮಸಾಲ, ಒಂದು ಬೆಸ್ಟ್ ಬ್ಯಾಲೆನ್ಸಿಂಗ್ ಅಂತಲೇ ಹೇಳ್ಬೋದು, ಒಂದು ಬೆಸ್ಟ್ ಬ್ಲೆಂಡು. ಲಿಮಿಟೆಡ್ ಐಟಮ್ ಅಲ್ಲ, ಯಾವ್ದು ಇಷ್ಟನೋ ಪ್ರತಿಯೊಂದು ಟ್ರೈ ಮಾಡಿ. ಬಟ್ ಕಬಾಬ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಕ್ರೇಜಿ ಆಗಿದೆ ಟೇಸ್ಟ್ ಅಂತೂ. ಎಕ್ಸ್ಟ್ರಾ ಮಸಾಲ ಡೀಪ್ ಫ್ರೈ ಹಾಕಿರೋದಕ್ಕೋಸ್ಕರ ಕೊರುಮನ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಆ ಕ್ರಿಸ್ಮಸ್ ಒಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ. ಮೀಟ್ ವೈಸ್ ಅಂತೂ ಅಲ್ಟಿಮೇಟು. ಈ ಜಾಗಕ್ಕೆ ಒಂದು ಆಗಲೇ ಬಂದ ಐಟಮ್ ಇನ್ನು ಮುಕ್ಕಾಲು ಭಾಗ ರೆಡಿ ಆಗ್ತದೆ. ಶಟ್ರ್ ಇನ್ನೂ ಓಪನ್ ಮಾಡಿಲ್ಲ. ಜನ ಅಂತೂ ಕ್ಲೀನಾಗಿ ಮುಂದ್ಗಡೆ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಓಪನ್ ಮಾಡಿದ್ರು ಇಲ್ವೋ ಫುಲ್ಲು ಟಿಕೆಟ್ ತೊಗೊಳಕ್ಕೆ ನಿಂತ್ಕೊಂಡ್ರು ಅಂತಲೇ ಹೇಳ್ತೀನಿ. ಹೈಲಿ ಕ್ರೇಜ್ ಜಾಗ. ರೀಸೆಂಟ್ ಟೈಮ್ಸಲ್ಲಿ ಭಾನುವಾರ ಒಂದೇ ದಿವಸ ಅರ್ಲಿ ಮಾರ್ನಿಂಗ್ ಸಿಗ್ತಾ ಇರೋದು. ಅದು 5:30ಗೆ ಶುರು ಆಗುತ್ತೆ. ಬಂದರೆ ಒಂದು ಪಕ್ಕ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಇದನ್ನು ತಿಂದುಬಿಟ್ಟು ಲಾಸ್ಟ್ ಫೈನಲ್ ಐಟಮ್ ಚಿಕನ್ ಬಿರಿಯಾನಿ ತಿಂದು ಹೊರಡೋಣ. ಫೈನಲ್ ಐಟಮ್ ಚಿಕನ್ ಬಿರಿಯಾನಿ. ಬಾರ ಗುರು, ಇದಂತೂ ಹೋಲ್ಡ್ ಮಾಡಬೇಕಂದ್ರೆ ನಿಮಗೆ ಅದು ಫೀಲ್ ಆಗುತ್ತೆ. ಇದರ ವೆಯ್ಟ್ ಅಂತೂ, ಕ್ವಾಂಟಿಟಿ ನೀವೇ ನೋಡ್ತೀರ ಹೇಗೆ ಹಾಕಿ ಕೊಟ್ಟಿದ್ದಾರೆ ಅಂತ. ನೋಡಿ, ಜಸ್ಟ್ ಒಂದು ಸಾಫ್ಟ್ ಕೊಡಿ, ಹೇಗೆ ಪುಡಿ ಆಗ್ತಿದೆ. ಮಟನ್ ಆಗಲಿ ಚಿಕನ್ ಆಗಲಿ ಪ್ರತಿಯೊಂದು ಫ್ರೆಶ್ ಮೀಟು ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಬಟ್ ಎರಡಕ್ಕೂ ಸಿಮಿಲರ್ ಕೈಂಡ್ ಆಫ್ ಮಸಾಲ. ಇದರಲ್ಲಂತೂ ಫ್ಲೇವರ್ ಲೈಟಾಗಿ ಕಡಿಮೆ ಆಗುತ್ತಂತ ಅನಿಸುತ್ತೆ, ಯಾಕಂದರೆ ಚಿಕನ್ ಸ್ಟಾಕ್ ಫ್ಲೇವರ್ ಅಲ್ಲ. ಬಟ್ ಆ ಮಾಯ್ಸ್ಟ್ನೆಸ್ ಅಂತೂ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎರಡರಲ್ಲಂತೂ. ಅಲ್ಟಿ ಟೇಸ್ಟ್ ಮಾಡೋಣ. ಒಂದೇ ಮಸಾಲ, ಬಟ್ ಆ ಸ್ಟಾಕು ಚಿಕನ್ ಅಲ್ಲ, ಲೈಟಾಗಿ ರೆಡ್ಯೂಸ್ ಆಗುತ್ತೆ. ಬಟ್ ಮಟನ್ ಬಿರಿಯಾನಿ ನನಗೊಂದು ಸಿಗೋಡ್ ಇಷ್ಟ ಆಗಿತ್ತು. ಈ ಲೈಟಾಗಿ ಫ್ಲೇವರ್ ಕಮ್ಮಿ, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಒಂದು ಬೆಸ್ಟ್ ಹೋಮ್ ಮೇಡ್ ಮಸಾಲ ಅಂತಲೇ ಹೇಳ್ಬೋದು. ಇವ್ರದ್ದೇ ಸೀಕ್ರೆಟ್ ಮಸಾಲ. ಭಾನುವಾರ ಬಂದ್ಬಿಟ್ರಂತೂ ಮಿನಿಮಮ್ ಆಗಿ 10 ಬ್ಯಾಚ್ ರೆಡಿ ಮಾಡ್ತಾರೆ. ಒಂದು ಬ್ಯಾಚ್ಗೆ 30 to 35 kg ಆಫ್ ಇದು ರೆಡಿ ಮಾಡ್ತಾರಂತೆ. ಬಟ್ 10 ಮಿನಿಮಮ್ ಆಗಿ ರೆಡಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವನ್ ಗುರು ಇವನು? ಬಟ್ ಇದು ಬಿಸಿ ತಿಂದರೆ ಮಜಾ. ಆರೋದ್ರ ಲೈಟಾಗಿ ಒಂದು ಫ್ಲೇವರ್ ಕಮ್ಮಿ ಅಂತ ಅನಿಸುತ್ತೆ. ಬಟ್ ಬಿಸಿ ತಿನ್ನೋಕ್ಕಂತೂ ಈ ಚಳಿ ಕ್ಲೈಮೇಟ್ಗೆ ಅದ್ಭುತವಾಗಿದೆ. ಚೆನ್ನಾಗಿದೆ. ಬಟ್ 130ಗೆ ವರ್ತು, ನಿಜವಾಗ್ಲೂ ವರ್ತು. ಇಷ್ಟು ಕ್ವಾಂಟಿಟಿಗೆ ಇಷ್ಟು ಪೀಸಸ್ ಎಲ್ಲ ಹಾಕಿ ಕೊಡೋದಕ್ಕಂತೂ 130 rupeesಗೆ ಚಿಕನ್ ಬಿರಿಯಾನಿ ವರ್ತು. 270 rupeesಗೆ ಮಟನ್ ಬಿರಿಯಾನಿ ಅದಕ್ಕಿಂತ ವರ್ತು. ಬೆಸ್ಟ್ ಟೇಸ್ಟು, ಒಂದು ಬೆಸ್ಟ್ ಬಿರಿಯಾನಿ ಅಂತ ಹೇಳ್ತೀನಿ. ರೀಸೆಂಟ್ ಟೈಮಲ್ಲಿ ತಿಂದಿರೋಂಥದ್ದು. ಬಟ್ ಸ್ಪೈಸಿ, ಆ ಮಸಾಲ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಬಟ್ ನಾನು ಕೇಳಿದ್ರೆ ಬೆಳಿಗ್ಗೆ ಊಟಕ್ಕೋಸ್ಕರ ಎಷ್ಟು ಎದ್ದು ಬರ್ತೀಯ ಅಂತ ಕೇಳಿದ್ರೆ ನಾನಂತೂ ಎದ್ದು ಬರೋಲ್ಲ. ಬಟ್ ಜನ ಅಂತೂ ಎಷ್ಟು ಕ್ರೇಜಿ ಇದ್ದಾರೆ ಗೊತ್ತಾ. ಅದು ಬಿರಿಯಾನಿ ಅಂದರೆ ಫುಲ್ ಓಡ್ ಬರ್ತಾರೆ. ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೋಟ್ ಮಾಡಿ ಗಾಯ್ಸ್. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಲಿಟ್ರಲಿ ಆ ಹೊಸಕೋಟೆಯಲ್ಲಿ ತಿಂದಿದ್ರೆ ಆ ಫ್ಲೇವರ್ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೇಮ್ ಟು ಸೇಮ್ ಅದು ರೆಸೆಂಬಲ್ ಆಗುತ್ತೆ. ತಿನ್ನಬೇಕಾದ್ರಂತೂ ಡಿಟೋ ಟು ಡಿಟೋ ಹಾಗೆ ಮಾಡಿಕೊಡ್ತಾ ಇದ್ದಾರೆ. ಒಂದು ಲಾಸ್ಟ್ ಬೈಟ್ ಇದನ್ನು ತಿಂದು ನಾವು ಕೂಡ ಹೊರಡೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಇವಾಗ ಫ್ರೀ ಆದ್ರಿ? ಹೌದು ಸರ್, ಕಸ್ಟಮರ್ ತುಂಬಾ ಜಾಸ್ತಿ ಇದ್ರಲ್ಲ, ಈಗ ಸ್ವಲ್ಪ ಫ್ರೀ ಆದ್ವಿ ಸರ್. ಓಕೆ. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಯಾವಾಗ ಶುರು ಆಯ್ತು ಸರ್? ನಮ್ಮ ಹೋಟ್ಲು ಶುರುವಾಗಿ ಒಂದೇ ತಿಂಗಳಾಗಿದ್ದು. ನಾವು ಅನ್ಕೊಂಡೇ ಇರಲಿಲ್ಲ ಕಸ್ಟಮರ್ ಇಷ್ಟೊಂದು ಸಪೋರ್ಟ್ ಕೊಡ್ತಾರೆ ಅಂತ. ನಾವು ಕಸ್ಟಮರ್ಗೆ ಏನೇನು ಸರ್ವಿಸ್ ಕೊಡ್ತಿದೀವಿ ಅಂದ್ರೆ ಗುಡ್ ಟೇಸ್ಟ್, ಪ್ರೀಮಿಯಂ ಕ್ವಾಲಿಟಿ, ಹೊಟ್ಟೆ ತುಂಬುವಷ್ಟು ಕ್ವಾಂಟಿಟಿ. ಸೂಪರ್. ಏನೇನು ಐಟಮ್ ಸಿಗುತ್ತೆ ಮ್ಯಾಮ್ ಇಲ್ಲಿ? ಸರ್ ನಾವು ಸುಮಾರು ಐಟಮ್ ಮಾಡೋದಿಲ್ಲ, ನಾವು ಮಾಡೋ ಕಡಿಮೆ ಐಟಮೇ. ಟೇಸ್ಟಿಯಾಗಿ ಮಾಡಬೇಕು ಅಂತ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ ಮೂರೇ ಐಟಮ್ ಸರ್ ನಮ್ಮಲ್ಲಿ ಸಿಗೋದು. ರೇಟ್ ಸರ್ ಚಿಕನ್ ಬಿರಿಯಾನಿ ಬಂದು 130 ರೂಪಾಯಿ, ಮಟನ್ ಬಿರಿಯಾನಿ 270, ಕಬಾಬ್ ಬಂದು 120 rupees ಇದೆ ಸರ್. ಓಕೆ. ಅಂಡ್ ಇದರ ಟೈಮಿಂಗ್ಸ್ ಮ್ಯಾಮ್? ಸರ್ ಟೈಮಿಂಗ್ಸ್ ಬಂದು ಸಂಡೇ ಅರ್ಲಿ ಮಾರ್ನಿಂಗ್ 5:30 to ಇಂದ ನೈಟ್ 10 o'clock ವರೆಗೂ ನಡೆಯುತ್ತೆ. ವೀಕ್ ಡೇಸ್ ಬಂದು ಟ್ಯೂಸ್ಡೇ ಟು ಸ್ಯಾಟರ್ಡೆ ಆಫ್ಟರ್ನೂನ್ 12 o'clock ಇಂದ ಹಿಡಿದು ನೈಟ್ 10 o'clock ವರೆಗೂ ನಡೆಯುತ್ತೆ. ಅರ್ಲಿ ಮಾರ್ನಿಂಗ್ ಒಂದೇ ದಿನಾನೇ? ಸಂಡೇ ಮಾತ್ರ ಅರ್ಲಿ ಮಾರ್ನಿಂಗ್ ಸಿಗುತ್ತೆ ಸರ್. 5:30ಗೆ ಅರ್ಲಿ ಮಾರ್ನಿಂಗ್ 5:30ಗಿಂದ ರಾತ್ರಿವರೆಗೂ ನಡೆಯುತ್ತೆ. 10 o'clock ವರೆಗೂ ನಡೆಯುತ್ತೆ. 10 o'clock ವರೆಗೂ ಸಿಗುತ್ತೆ. ಓಕೆ. ಒಟ್ಟು ಎಷ್ಟು ಬ್ರಾಂಚಸ್ ಇದೆ ಮ್ಯಾಮ್ ನಿಮ್ಮದು? ಸರ್ ನಮ್ದು 2 ಬ್ರಾಂಚಸ್ ಇದೆ. ಒಂದು ಇಲ್ಲಿ ನಾಗರಬಾವಿ ಮಾಲ್ಗಳ ಬರುತ್ತೆ, ಇನ್ನೊಂದು ಬಗಲಗುಂಟೆ MEL ಲೇಔಟ್ ಹತ್ರ ಒಂದಿದೆ ಸರ್. ಸೂಪರ್. ಈ ಬ್ರಾಂಚ್ ಯಾವ ಲೊಕೇಶನ್ ಅಂತ ಹೇಳ್ತೀರಾ? ಎಕ್ಸಾಕ್ಟ್ ಲೊಕೇಶನ್ ಮಾಲ್ಗಳ ಸರ್ವಿಸ್ ರೋಡು, ನೆಕ್ಸಾ ಶೋರೂಮ್ ಎದುರುಗಡೆ ಬರುತ್ತೆ, ಅಪೋಸಿಟ್, ನಾಗರಬಾವಿ. ಓಕೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಥ್ಯಾಂಕ್ ಯು. ಓಕೆ.
ಹೇಳಿದ್ನಲ್ಲ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಬೆಳಿಗ್ಗೆ 5:30 ರಾತ್ರಿ 10 ಗಂಟೆ ಸರ್ವ್ ಮಾಡಿಕೊಂಡು ಬರ್ತಾರೆ. ಸೋಮವಾರ ಆದರೆ ರಜೆ ಇರುತ್ತೆ. ಟ್ಯೂಸ್ಡೇ ಟು ಸ್ಯಾಟರ್ಡೇ ನಿಮಗೆ ಮಧ್ಯಾಹ್ನ 12ರಿಂದ ರಾತ್ರಿ 10:30 ಗಂಟೆ ಸಿಗುವಂಥದ್ದು. ಲಿಮಿಟೆಡ್ ಐಟಮ್ಸು, ಜಸ್ಟ್ 3 ಐಟಮ್ಸು. ಬಂದಾಗ ಪಕ್ಕ ಟ್ರೈ ಮಾಡಿ. ಒಂದು ಬೆಸ್ಟ್ ಬಿರಿಯಾನಿ ಸರ್ವ್ ಮಾಡಿಕೊಂಡು ಬರ್ತಾರೆ. ನನ್ನ ಪರ್ಸನಲ್ ಸಜೆಷನ್ ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಹೈಲಿ ರೆಕಮೆಂಡೆಡ್, ಬೆಸ್ಟ್ ಟೇಸ್ಟು. ಓಕೆ, ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಟ್ರೈ ಮಾಡಿ. ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಲ್ ಮಾಡಿ. ಗೈಸ್ ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ಗೆ ಟಾಡಾ, ಬಾಯ್.